ಬಾವಿಯ ನೀರು ಹಾಲಾದ ಪವಾಡ. ನೀಮ್ ಕರೋಲಿ ಬಾಬಾರವರ ಲೀಲೆಗಳು ಕೇವಲ ಪವಾಡಗಳಲ್ಲ, ಅವು ಭಕ್ತರ ಮೇಲಿಟ್ಟ ಪ್ರೀತಿಯ ಪ್ರತೀಕ. ಬಾಬಾ ಎಂದಿಗೂ ತಮಗಾಗಿ ಏನನ್ನೂ ಬಯಸಿದವರಲ್ಲ, ಆದರೆ ತಮ್ಮನ್ನು ನಂಬಿ ಬಂದ ಬಡ ಭಕ್ತರ ಕಷ್ಟವನ್ನು ಅವರು ಒಂದು ಕ್ಷಣವೂ ಸಹಿಸುತ್ತಿರಲಿಲ್ಲ. ಇಂದು ನಾವು ಬಾಬಾರವರ ಜೀವನದ ಅತ್ಯಂತ ಪ್ರಸಿದ್ಧ ಮತ್ತು ಕಣ್ಣೀರು ತರಿಸುವ ಒಂದು ಅದ್ಭುತ ಪವಾಡದ ಬಗ್ಗೆ ತಿಳಿಯೋಣ. ಒಂದು ಬೇಸಿಗೆಯ ಕಡು ಬಿಸಿಲಿನಲ್ಲಿ ಬಾಬಾ ತಮ್ಮ ಕೆಲವು ಭಕ್ತರೊಂದಿಗೆ ಒಂದು ಸಣ್ಣ ಹಳ್ಳಿಯ ಹಾದಿಯಲ್ಲಿ ನಡೆದು ಹೋಗುತ್ತಿದ್ದರು. ದಾರಿಯಲ್ಲಿ ಒಬ್ಬ ಅತ್ಯಂತ ಬಡ ಭಕ್ತನ ಸಣ್ಣ ಗುಡಿಸಲು ಸಿಕ್ಕಿತು. ಬಾಬಾರನ್ನು ನೋಡಿ ಆ ಬಡವನಿಗೆ ಆನಂದವೋ ಆನಂದ. ಅವನು ಓಡಿ ಬಂದು ಬಾಬಾರ ಪಾದಗಳಿಗೆ ನಮಸ್ಕರಿಸಿ, ಬಾಬಾ, ನನ್ನ ಮನೆಗೆ ದಯಮಾಡಿ ದಣಿವಾರಿಸಿಕೊಳ್ಳಿ ಎಂದು ಬೇಡಿಕೊಂಡನು. ಬಾಬಾ ನಗುತ್ತಾ ಒಳಗೆ ಕುಳಿತರು. ಆದರೆ ಆ ಬಡವನಿಗೆ ಒಂದು ದೊಡ್ಡ ಚಿಂತೆಯಾಯಿತು. ಮಹಾತ್ಮರು ಮನೆಗೆ ಬಂದಿದ್ದಾರೆ, ಅವರಿಗೆ ಕುಡಿಯಲು ಹಾಲನ್ನು ಕೊಡಬೇಕು ಎಂಬುದು ಅವನ ಆಸೆ. ಆದರೆ ಅವನ ಮನೆಯಲ್ಲಿ ಒಂದು ಹನಿ ಹಾಲೂ ಇರಲಿಲ್ಲ, ತರಲು ಹಣವೂ ಇರಲಿಲ್ಲ. ಅವನು ಅಸಹಾಯಕತೆಯಿಂದ ಕಣ್ಣೀರು ಹಾಕುತ್ತಾ ಮನೆಯ ಹಿತ್ತಲಿನ ಬಾವಿಯಿಂದ ಒಂದು ಬಿಂದಿಗೆ ನೀರನ್ನು ಸೇದಿಕೊಂಡು ಬಂದನು. ಬಾಬಾರ ಮುಂದೆ ಆ ನೀರಿನ ಬಿಂದಿಗೆಯನ್ನು ಇಟ್ಟು ತಲೆ ತಗ್ಗಿಸಿ ನಿಂತನು. ಬಾಬಾ ಎಲ್ಲರನ್ನೂ ಅರಿತಿದ್ದರು. ಅವರು ಆ ಬಡವನ ಭಕ್ತಿಯನ್ನು ನೋಡಿ ಮಂದಸ್ಮಿತರಾದರು. ಆ ನೀರಿನ ಬಿಂದಿಗೆಯನ್ನು ಮುಟ್ಟಿ, ಇದರಲ್ಲಿ ಏನಿದೆ ನೋಡು ಎಂದರು. ಆ ಭಕ್ತ ಬಿಂದಿಗೆಯನ್ನು ನೋಡಿದಾಗ ಅವನ ಕಣ್ಣುಗಳನ್ನೇ ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಆ ಬಾವಿಯ ನೀರು ಸಂಪೂರ್ಣವಾಗಿ ದಪ್ಪನೆಯ ಪರಿಮಳಯುಕ್ತ ಹಾಲಾಗಿ ಬದಲಾಗಿತ್ತು. ಬಾಬಾ ಆ ಹಾಲನ್ನು ಎಲ್ಲರಿಗೂ ಪ್ರಸಾದವಾಗಿ ಹಂಚಲು ಹೇಳಿದರು. ಈ ಪವಾಡದ ಮೂಲಕ ಬಾಬಾ ನಮಗೆ ಏನು ಕಲಿಸುತ್ತಿದ್ದಾರೆ? ದೇವರಿಗೆ ನಮ್ಮ ಹಣ ಅಂತಸ್ತು ಮುಖ್ಯವಲ್ಲ, ಕೇವಲ ನಮ್ಮ ನಿಷ್ಕಲ್ಮಶ ಭಕ್ತಿ ಮಾತ್ರ ಮುಖ್ಯ. ಆ ಬಡವನ ಕಣ್ಣೀರಿನಲ್ಲಿದ್ದ ಭಕ್ತಿ ಬಾಬಾರನ್ನು ಕರಗಿಸಿತ್ತು. ನೀವು ದೇವರಿಗೆ ಏನನ್ನೂ ನೀಡದಿದ್ದರೂ ಪರವಾಗಿಲ್ಲ, ನಿಮ್ಮ ಹೃದಯದಲ್ಲಿ ಕಪಟವಿಲ್ಲದ ಪ್ರೀತಿ ಇದ್ದರೆ ದೇವರು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾನೆ. ನಮಗೆ ಬರುವ ಕಷ್ಟಗಳನ್ನು ದೇವರು ಹೇಗೆ ತಡೆಯುತ್ತಾನೆ ಎಂದು ನಾವು ಹಲವು ಬಾರಿ ಯೋಚಿಸುತ್ತೇವೆ. ನೀಮ್ ಕರೋಲಿ ಬಾಬಾರವರು ಯಾವಾಗಲೂ ಒಂದು ಹಳೆಯ ಕಂಬಳಿಯನ್ನು ಹೊದ್ದುಕೊಂಡಿರುತ್ತಿದ್ದರು ಎಂದು ನಮಗೆ ಗೊತ್ತು. ಆದರೆ ಆ ಕಂಬಳಿ ಕೇವಲ ಚಳಿಯಿಂದ ರಕ್ಷಿಸಿಕೊಳ್ಳಲು ಇರಲಿಲ್ಲ, ಅದು ತಮ್ಮ ಭಕ್ತರ ಕರ್ಮದ ಕಷ್ಟಗಳನ್ನು ತಾವೇ ಹೊತ್ತುಕೊಳ್ಳುವ ಒಂದು ದಿವ್ಯ ಕವಚವಾಗಿತ್ತು. ಒಮ್ಮೆ ಬಾಬಾ ಆಶ್ರಮದಲ್ಲಿ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಯಾವುದೇ ಕಾರಣವಿಲ್ಲದೆ ನೋವಿನಿಂದ ನರಳಲು ಪ್ರಾರಂಭಿಸಿದರು. ಅವರು ತಮ್ಮ ಮೈಮೇಲಿದ್ದ ಕಂಬಳಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡರು ಮತ್ತು ಜೋರಾಗಿ ಕಿರುಚುತ್ತಾ, ಅಯ್ಯೋ, ನನಗೆ ತುಂಬಾ ಏಟು ಬೀಳುತ್ತಿದೆ, ನನ್ನನ್ನು ಹೊಡೆಯಬೇಡಿ ಎಂದು ರೋಧಿಸತೊಡಗಿದರು. ಇದನ್ನು ನೋಡಿ ಅಲ್ಲಿದ್ದ ಭಕ್ತರು ದಿಕ್ಕೆಟ್ಟು ಹೋದರು. ಯಾರೂ ಬಾಬಾರನ್ನು ಹೊಡೆಯುತ್ತಿರಲಿಲ್ಲ. ಆದರೂ ಬಾಬಾ ಯಾಕೆ ಹೀಗೆ ಒದ್ದಾಡುತ್ತಿದ್ದಾರೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಬಾಬಾ ಶಾಂತರಾದರು. ಅವರು ತಮ್ಮ ಕಂಬಳಿಯನ್ನು ತೆಗೆದಾಗ ಭಕ್ತರು ಆಘಾತಕ್ಕೊಳಗಾದರು. ಬಾಬಾರ ಬೆನ್ನಿನ ಮೇಲೆ ದಪ್ಪನೆಯ ಚಾವಟಿಯಿಂದ ಹೊಡೆದ ಗಾಯದ ಗುರುತುಗಳಿದ್ದವು ಮತ್ತು ರಕ್ತ ಬರುತ್ತಿತ್ತು. ಅದೇ ಸಮಯದಲ್ಲಿ 100 ಮೈಲಿ ದೂರದ ನಗರದಲ್ಲಿದ್ದ ಬಾಬಾರ ಪರಮ ಭಕ್ತನೊಬ್ಬ ಆಶ್ರಮಕ್ಕೆ ಓಡಿ ಬಂದನು. ಅವನು ಕಣ್ಣೀರು ಹಾಕುತ್ತಾ ಬಾಬಾರ ಕಾಲಿಗೆ ಬಿದ್ದನು. ಅವನು ಹೇಳಿದ ಕಥೆ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದರು. ಆ ಭಕ್ತನನ್ನು ಅಂದು ಮಧ್ಯಾಹ್ನ ಕೆಲವು ದುಷ್ಟರು ಸುತ್ತುವರಿದು ಚಾವಟಿಯಿಂದ ಪ್ರಾಣ ಹೋಗುವಂತೆ ಹೊಡೆಯುತ್ತಿದ್ದರು. ಆತ ಸಾಯುವ ಪರಿಸ್ಥಿತಿಯಲ್ಲಿದ್ದಾಗ ಬಾಬಾ, ನನ್ನನ್ನು ರಕ್ಷಿಸು ಎಂದು ಕೂಗಿದ್ದನು. ಆ ಕ್ಷಣದಲ್ಲಿ ದುಷ್ಟರು ಹೊಡೆಯುತ್ತಿದ್ದರೂ ಆ ಭಕ್ತನಿಗೆ ಯಾವುದೇ ನೋವಾಗಲಿಲ್ಲ ಮತ್ತು ಆತ ಪವಾಡ ಸದೃಶವಾಗಿ ಪಾರಾಗಿದ್ದನು. ಹೌದು, ಆ ನಗರದಲ್ಲಿ ಭಕ್ತನಿಗೆ ಬಿದ್ದ ಪ್ರತಿಯೊಂದು ಏಟನ್ನು ಇಲ್ಲಿ ಆಶ್ರಮದಲ್ಲಿದ್ದ ಬಾಬಾ ತಮ್ಮ ಕಂಬಳಿಯೊಳಗೆ ತಾವೇ ಸ್ವೀಕರಿಸಿದ್ದರು. ಭಕ್ತನ ಕರ್ಮದ ಶಿಕ್ಷೆಯನ್ನು ಸದ್ಗುರುಗಳು ತಮ್ಮ ಮೇಲೆ ಹಾಕಿಕೊಂಡಿದ್ದರು. ಸದ್ಗುರುಗಳ ಕೃಪೆ ಎಂಥದ್ದು ಎಂದರೆ ಭಕ್ತನಿಗೆ ಬರುವ ಮೃತ್ಯುವನ್ನು ಅವರು ತಡೆದು ಆ ನೋವನ್ನು ತಾವೇ ಅನುಭವಿಸುತ್ತಾರೆ. ನೀಮ್ ಕರೋಲಿ ಬಾಬಾರವರ ಈ ಕರುಣಾಮಯಿ ರೂಪ ನಮಗೆ ದೇವರ ಮೇಲಿನ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ.